ಈಗ ಮಾವನ ಹುಟ್ಟಿದಬ್ಬದ ಜೊತೆಗೆ ಷಷ್ಠಿ ಪೂರ್ತಿನೂ ಐತೆ ಅಂದ್ರೆ ಏನ್ ಗಿಫ್ಟ್ ಕೊಡ್ಬೋದು? ಹಾ, ಒಂದ್ ಸೂಪರ್ ಆಗಿರೋದು ಗಿಫ್ಟ್ ಕೊಡಿಸ್ತೀನಿ, ಬಾ. ದುಡ್ಡು ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀಯ ನೀನು? ಬಾ. ಅವರು ನಿನ್ಗಷ್ಟೇ ಅಪ್ಪ ಅಮ್ಮ ಅಲ್ಲ, ನನಗೂ ಅಪ್ಪ ಅಮ್ಮ ಇದ್ದಂಗೆ. ನನ್ನನ್ನ ಮಗಳಿಗಿಂತ ಚೆನ್ನಾಗಿ ನೋಡ್ಕೋತಾರೆ ಅಂದಮೇಲೆ ನಾನು ಏನಾದರೂ ಗಿಫ್ಟ್ ಕೊಡ್ಬೇಕು ತಾನೇ. ಅದಕ್ಕೆ ಈಗ ಮಾರ್ಕೆಟ್ಗೆ ಹೋಗಿ ಹೂವು ತಗೊಂಡ್ಬರುವಾಗ ಒಂದು ಒಳ್ಳೆ ಗಿಫ್ಟ್ ಕೊಡಿಸ್ತೀನಿ, ಬಾ. ಬಾರೋ. ಓ ಇಲ್ಲಿ ನೋಡು, ಹಂಗೆ ಹೂ ತಗೊಂಡು ಗಿಫ್ಟ್ ತಗೊಂಡು ಬರೋಣ. ಹಿಂಗೆ ಬರ್ತೀಯಾ? ಹರಿ, 24 ಗಂಟೆ ಬರೀ ಫೋನು ಅಂತಾನೆ ಇರ್ತೀಯ. ಏನು ಅಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಮೊಬೈಲಲ್ಲಿ? ಅದೇ ಬೇಬಿ, ನನ್ನ ಲೆವೆಲ್ಗೆ ತಕ್ಕ ಹಾಗೆ ಯಾವುದಾದ್ರೂ ಕೆಲಸ ಇದೆಯಾ ಅಂತ ಹುಡುಕ್ತಾ ಇದ್ದೀನಿ ಅಷ್ಟೇ. ನೋಡು, ಜಾಬ್ ಸರ್ಚ್. ಯಾವ ಕೆಲಸನೂ ನಮ್ಮ ಲೆವೆಲ್ಗೆ ಇರಲ್ಲ. ಆ ಕೆಲಸ ಮಾಡೋಕ್ಕೆ ನಾವು ಯೋಗ್ಯರ ಅಂತ ನಾವು ಯೋಚನೆ ಮಾಡಬೇಕು. ಈ ಕೂಲಿ ಕೆಲಸ ಮಾಡೋರು ನಾನು ಆ ಕೆಲಸ ಮಾಡಲ್ಲ ಅಂದರೆ ಆಗತ್ತಾ? ಬೇಬಿ, ಅದನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಎಜುಕೇಷನ್ ಲೆವೆಲ್ಗೆ ತಕ್ಕ ಹಾಗಿರೋ ಕೆಲಸ ಹುಡುಕ್ತಾ ಇದ್ದೀನಿ ಅಷ್ಟೇ. ಅಕ್ಕ, ಹಲೋ. ಹೇಳಿ ಅಕ್ಕ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸಿಂಚನ, ನೀನು ಹೇಗಿದೀಯಾ? ಆರಾಮಾಗಿದ್ದೀನಿ ಅಕ್ಕ. ತುಂಬ ದಿನದಿಂದ ನೀನು ಫೋನ್ ಮಾಡಿ ವಿಚಾರಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೆ. ನಮ್ಮದೇ ತಾಪತ್ರಯದಲ್ಲಿ ಆಗಲೇ ಇಲ್ಲ ನೋಡು. ನೀನು ಆಸ್ಪತ್ರೆಗೆ ರೆಗ್ಯುಲರಾಗಿ ಹೋಗ್ತಾ ಇದೆಯಾ ತಾನೇ? ಚೆಕಪ್ ಎಲ್ಲ ಮಾಡಿಸ್ಕೋತಾ ಇದೆಯಾ? ಮಗು ಬೆಳವಣಿಗೆ ಹೇಗಿದೆಯಂತೆ? ಎಲ್ಲ ಚೆನ್ನಾಗಿದೆ, ನಾರ್ಮಲ್ ಆಗಿದೆ ಅಂತಂದರು. ನೋಡು, ಈ ಸಮಯದಲ್ಲಿ ನೀನು ಬೇಡದಿರೋ ಯೋಚನೆ ಎಲ್ಲ ಮಾಡಬೇಡ. ನೀನು ಏನು ಯೋಚನೆ ಮಾಡ್ತೀಯ ಅನ್ನೋದು ಮಗು ಮೇಲೂ ಪರಿಣಾಮ ಬೀರುತ್ತೆ. ಅದಕ್ಕೆ ಖುಷಿಯಾಗಿರು, ಸರಿನಾ? ಆರೋಗ್ಯದ ಕಡೆ ಗಮನ ಕೊಡು. ಸರಿ ಅಕ್ಕ. ಈಗ ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ನಾಳೆ ಮಾವ ಅವರದ್ದು 60ನೇ ವರ್ಷದ ಹುಟ್ಟಿದಬ್ಬ. ಅದಕ್ಕೆ ಒಂದು ಷಷ್ಠಿ ಪೂರ್ತಿ ಕಾರ್ಯಕ್ರಮ ಜೊತೆಗೆ ಪೂಜೆ ಮಾಡಿಸೋಣ ಅಂತ ನಾನು ಇವರು ಅಂದ್ಕೊಂಡಿದ್ದೀವಿ. ನೀನು ಹರೀಶ ಇಬ್ಬರು ತಪ್ಪದೇ ಬರಬೇಕು, ಗೊತ್ತಾಯ್ತಾ? ಅಕ್ಕ, ಎಷ್ಟು ಒಳ್ಳೆ ವಿಚಾರ ಹೇಳಿದ್ರಿ ಅಕ್ಕ. ಅತ್ತೆ ಮಾವನಿಗೆ ಷಷ್ಠಿ ಪೂರ್ತಿ ಮಾಡ್ತಾ ಇದ್ದೀರಾ? ನಮಗಂತೂ ಆ ಯೋಚನೆ ಬಂದಿಲ್ಲ. ನೀವು ಮಾಡ್ತಾ ಇದ್ದೀರಲ್ಲ, ತುಂಬ ಖುಷಿ ಆಯಿತು. ಪಾಪ ಅತ್ತೆ ಮಾವ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ನಾವು ಅವ್ರಿಗೆ ಏನೂ ಮಾಡಿಲ್ಲ. ಇರೋವ್ರಿಗೂ ಅವ್ರಿಗೆ ನೋವು ಕೊಟ್ಟಿದ್ದೀವಿ. ಅವ್ರ ಹತ್ರ ಇರೋದನ್ನ ಕಿತ್ಕೊಂಡು ತಂದಿದ್ದೀವಿ. ಇನ್ನು ಅವ್ರಿಗೇನೂ ಒಳ್ಳೇದು ಮಾಡಿಲ್ಲ. ಅವ್ರು ಬೀದಿಗೆ ಬಂದರು, ಅವ್ರ ಬಗ್ಗೆ ಏನೂ ಯೋಚನೆ ಮಾಡಿಲ್ಲ. ಅವ್ರಿಗೆ ಯಾರ ಸಹಾಯನೂ ಬೇಕೇ ಆಗಿಲ್ಲ ಸಿಂಚನ. ತುಂಬ ಸ್ವಾಭಿಮಾನಿಗಳು ಅವರು. ಹೆತ್ತು ಮಕ್ಕಳು ಕೈ ಬಿಟ್ಟರು, ಆ ದೇವರು ಅವ್ರನ್ನ ಕೈ ಬಿಡಲಿಲ್ಲ. ಅದಕ್ಕೆ ನಮ್ಮೆಲ್ಲರಿಗಿಂತ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಅವರು. ಮನೆ ಸಣ್ಣದಾದರೂ ಮನಸ್ಸು ದೊಡ್ಡದು ಅವ್ರದ್ದು. ಹೌದಕ್ಕ, ಅವ್ರ ಒಳ್ಳೆತನನೇ ಇವತ್ತು ಅವ್ರನ್ನ ಕಾಪಾಡ್ತಾ ಇರೋದು. ಏನೇ ಆದರೂ ನೀವು ಅವ್ರಿಗೆ ಷಷ್ಠಿ ಪೂರ್ತಿ ಮಾಡ್ತಿದ್ದೀರಲ್ಲ, ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಬರೀ ಖುಷಿ ಪಟ್ಟರೆ ಸಾಲದು, ಈ ಖುಷಿಯಲ್ಲಿ ನೀವಿಬ್ಬರು ಭಾಗಿಯಾಗಬೇಕು. ಆ ಸಂಭ್ರಮನ ಇನ್ನಷ್ಟು ಹೆಚ್ಚು ಮಾಡಬೇಕು, ಗೊತ್ತಾಯ್ತಾ? ಅದು ಹೇಗೆ ಮಿಸ್ ಮಾಡ್ಕೊಳಕ್ಕಾಗತ್ತೆ ಅಕ್ಕ? ನಾವೆಲ್ಲ ಸೇರಿ ಎಷ್ಟೋ ದಿನ ಆಯಿತು. ನಾನು ಹರಿ 100% ಬಂದೇ ಬರ್ತೀವಿ. ಸರಿ, ನೀವಿಬ್ಬರು ನಾಳೆ ಮಿಸ್ ಮಾಡ್ಕೊಳ್ದೆ ಬರಬೇಕು. ಜೊತೆಗೆ ನಾಳೆ ನಿಮಗೊಂದು ಸರ್ಪ್ರೈಸು ಇದೆ. ಸರ್ಪ್ರೈಸಾ? ಏನಕ್ಕ ಅದು? ಅದನ್ನು ಈಗಲೇ ಹೇಳೋಕ್ಕಾಗತ್ತಾ? ನಾಳೆ ಬಂದ್ರೇ ತಿಳ್ಕೊಳಕ್ಕಾಗತ್ತೆ. ಹಾಂ, ಹರೀಶಂಗೂ ಹೇಳಿಬಿಡು. ನೀನು ಹೇಳಿಲ್ಲ ಅಂದರೆ ಏನಾಯ್ತು? ಇದರಲ್ಲ ಅವ್ರು ಕುಚಿಕು ಅಣ್ಣ ಫೋನ್ ಮಾಡ್ಬಿಟ್ಟು ಹೆಂಗೂ ಹೇಳ್ತಾರೆ ಬಿಡು. ಹಾಗೇನಿಲ್ಲ ಅಕ್ಕ, ಇಲ್ಲೇ ಇದ್ದಾರೆ. ಹೌದಾ? ಸರಿ, ಕೊಡು ಅವನು ಫೋನು. ಕೊಡ್ತೀನಿ. ಹಲೋ, ಅದ್ಗೆ ಹೇಗಿದ್ದೀರಾ? ಆರಾಮ? ಚೆನ್ನಾಗಿದ್ದೀನಪ್ಪ, ನೀನು ಹೇಗಿದೀಯಾ? ವಿಷಯ ಗೊತ್ತಾಯ್ತಲ್ಲ, ನಾಳೆ ಸಿಂಚನನ್ನು ಕರ್ಕೊಂಡು ನಮ್ಮನೆ ಹತ್ರನೇ ಬಂದುಬಿಡು. ತುಂಬ ಕೆಲಸ ಇದೆ ಮಾಡೋದಕ್ಕೆ. ಆಮೇಲೆ ನಾವೆಲ್ಲರೂ ಇಲ್ಲಿಂದಲೇ ಒಟ್ಟಿಗೆ ಹೋಗ್ಬಿಡೋಣ. ಡೆಫಿನೆಟ್ಲಿ ಬಂದ ತಕ್ಷಣ ತಿಂಡಿ ತಿಂದು ಕೆಲಸ ಶುರು ಮಾಡೋದೆಯ. ಸರಿ, ಬೇಗ ಬನ್ನಿ. ಓಕೆ ಅದಕ್ಕೆ, ಡೆಫಿನೆಟ್ಲಿ ಬಂದೇ ಬರ್ತೀವಿ. ಬಾಯ್. ಓಹೋ, ನೋಡಿದೆ ಬೇಬಿ, ಷಷ್ಠಿ ಪೂರ್ತಿ ಮಾಡ್ತಿದಾರಂತೆ. ಅದರಲ್ಲೂ ಅಣ್ಣ ಮಾಡ್ತಿದ್ದಾರೆ. ಆಶ್ಚರ್ಯ ಆಗ್ತಿದೆ, ನಂಬಕ್ಕೆ ಆಗ್ತಿಲ್ಲ.
ನಿನಗಂತೂ ಮಾಡೋ ಯೋಚನೆ ಬಂದಿಲ್ಲ, ಅವರಾದರೂ ಮಾಡ್ತಿದ್ದಾರೆ, ಖುಷಿ ಪಡು. ನಿನಗೆ ಈ ಮೊಬೈಲ್ ಬಿಟ್ಟರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅಲ್ವಾ? ಓಹ್, ನಮ್ಮಣ್ಣ ಹೀಗೆಲ್ಲ ಮಾಡ್ತಿದ್ದಾನೆ ಅಂದರೆ ಏನೋ ಸ್ಕೆಚ್ ಹಾಕ್ಕೊಂಡಿರ್ತಾನೆ 100%. ಅಥವಾ ಮನೆ ಉಳಿಸ್ಕೊಟ್ರು ಅಂತ ಹೀಗೆಲ್ಲ ಮಾಡ್ತೀಯಣ್ಣ. ಇರಲಿ, ಹೇಗಿದ್ರು ನಾಳೆ ಹೋಗ್ತೀನಲ್ಲ, ಗೊತ್ತಾಗತ್ತೆ. ಏನು ಯೋಚನೆ ಮಾಡ್ತಿದ್ಯಾ? ಅದೇ ನಿನ್ಗೇನಾದ್ರು ಬೇಕಾ ಅಂತ ನೋಡ್ತಾ ಇದ್ದೆ. ಏನಾದರೂ ಬೇಕಾದರೆ ಹೇಳು. ಬೇಕು ಅಂದರೆ ಫೋನ್ ಮಾಡು, ಇಲ್ಲೇ ಇರ್ತೀನಿ. ಜಾನ್ವಿ, ಅದೊಂದು ಗುಂಡಿ ಹಾಕೊಡೋಕೆ ಎಷ್ಟೊತ್ತು ಮಾಡ್ತೀಯ? ನಿಮ್ಮಮ್ಮ ಆಗಿದ್ರೆ ಎಷ್ಟೊಂದು ನಂಗೆ ಒಂದು ಹೊಸ ಶರ್ಟೇ ಹೊಲ್ಕೊಡ್ತಾ ಇಲ್ಲ. ಹೌದು ನಿಂಗೆ ಯಾವುದಾದ್ರೂ ಒಂದು ನೆಪ ಬೇಕಲ್ವಾ ನೀನು ಹೀರೋಯಿನ್ನ ಹೊಗಳಕ್ಕೆ? ಇಲ್ಲಾಂದ್ರೆ ಎಲ್ಲಿ ಸಮಾಧಾನ ಇರುತ್ತೆ ಹೇಳು? ಏನ್ರಿ, ನಮ್ಮ ಭಾವನಂಗೆ ಒಂದೇ ಒಂದ್ಸಲ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟೆ. ಎಷ್ಟು ರುಚಿಯಾಗಿ ಮಾಡಿದಳು ಗೊತ್ತಾ? ನೀವೊಂದ್ಸಲ ಆ ರುಚಿ ನೋಡಿ. ಯಾಕ್ರಿ, ಏನಾಯ್ತು? ಜಾನು ಫೋಟೋನ ನೋಡಿಕೊಂಡು ಯಾಕೆ ಇಷ್ಟೊಂದು ನೊಂದ್ಕೋತಾ ಇದ್ದೀರಾ? ಲಕ್ಷ್ಮಿ, ನನ್ನ ಜೀವನದಲ್ಲಿ ಏನೇನೋ ಕಳ್ಕೊಂಡೆ, ಆದರೆ ನನಗೆ ಒಂದಿನೂ ಕಳ್ಕೊಂಡೆ ಅಂತ ಅನ್ನಿಸ್ಲಿಲ್ಲ. ನಮ್ಮ ಜಾನು ಹೋದ್ಮೇಲೆ ಎಲ್ಲ ಕಳ್ಕೊಂಡೆ ಅಂತ ಅನ್ನಿಸ್ತಾ ಇದೆ. ಯಾಕ್ರಿ, ಬೆಳಗ್ಗೆ ನಾನು ಬೇಜಾರು ಮಾಡ್ಕೊಂಡಾಗ ನನಗೆಷ್ಟೊಂದು ಸಮಾಧಾನ ಹೇಳಿದ್ರಿ. ಕಳ್ಕೊಂಡವ್ರನ್ನ ಕರ್ಕೊಂಡು ಬರೋಕ್ಕಾಗಲ್ಲ, ಇರೋರ ಜೊತೆ ಖುಷಿಯಾಗಿರಬೇಕು ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಮನಸ್ಸಲ್ಲಿ ಇಷ್ಟೊಂದು ದುಃಖ ಇಟ್ಕೊಂಡಿದ್ದೀರಲ್ಲ, ಯಾಕ್ರಿ? ಸಮಾಧಾನ ಮಾಡ್ಕೊಳ್ಳಿ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು ಲಕ್ಷ್ಮಿ? ತಾಯಿ ಮಗುನ 9 ತಿಂಗಳು ಹೊತ್ತು ಹೆತ್ತು ಸಾಕಿರ್ಬೋದು, ಆದರೆ ತಂದೆ ಆ ಮಗುನ ಹೃದಯದಲ್ಲಿ ಇಟ್ಕೊಂಡು ಪ್ರೀತಿಸ್ತಾ ಇರ್ತಾನೆ. ಅವನಿಗೆ ಪ್ರಸವದ ವೇದನೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ತನ್ನ ಕಣ್ಣು ಮುಂದೆ ಮಕ್ಕಳು ಹೋಗೋದಿದೆಯಲ್ಲ, ಆ ನೋವನ್ನು ತಡ್ಕೊಳ್ಳೋ ಶಕ್ತಿ ಅವನಿಗೂ ಇಲ್ಲ ಲಕ್ಷ್ಮಿ, ಅವನಿಗೂ ಇಲ್ಲ. ರೀ, ಸಮಾಧಾನ ಮಾಡ್ಕೊಳ್ಳಿ. ಈಗಂಥದ್ದು ಏನಾಯಿತು? ಯಾಕೆ ಜಾನು ನೆನಪದ್ದು ನಿಮಗೆ? ನಮ್ಮ ಜಾನು ಅಪ್ಪ ನನ್ನ ಕೆಲಸಕ್ಕೆ ಸೇರಿ ದುಡ್ದು ನಿಮಗೆ ಷಷ್ಠಿ ಪೂರ್ತಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ಲಕ್ಷ್ಮೀ